ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯ ಚಿಂಚೋಳಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಭಾರಿ ಮಳೆಯಿಂದ ಮಳೆಗೆ ಬಾಳೆಯ ಗಿಡಗಳು ನೆಲಕ್ಕೆ ಉರುಳಿದೆ. ಸುಮಾರು 3.20 ಎಕರೆಯಲ್ಲಿ ಬೆಳೆದಿದ್ದಂತಹ ಬಾಳೆ ಬೆಳೆಗಳು ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತ ಬಾಳೆ ಬೆಳೆಯನ್ನ ಬೆಳೆದಿದ್ದ. ಆದರೆ ಈಗ ಮಳೆಯಿಂದಾಗಿ ನಾಶವಾಗಿರೋದ್ರಿಂದ ರೈತ ಕಂಗಾಲಾಗಿ ಹೋಗುತ್ತಾನೆ. ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಸೋಮಶೇಖರ್ ಗೌಡಭೈರ ಎಂಬುವರಿಗೆ ಸೇರಿದಂತಹ ಬಾಳೆ ಹೊಲದಲ್ಲಿನ 3200 ಬಾಳೆ ಗಿಡಗಳು ಇದೀಗ ಹಾಳಾಗಿದೆ. ಹೇಗೆ ನೆಲಕ್ಕೆ ಉರುಳಿ ಬಿದ್ದಿದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಭಾರೀ ಮಳೆಯಿಂದಾಗಿ ಮಳೆಗೆ ನೆಲಕ್ಕೆ ಬಾಗಿದೆ ಬಾಳೆ ಗಿಡಗಳು. ಒಟ್ಟಾರೆಯಾಗಿ ನೆನೆ ಸುರಿದಿರುವಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಲಬುರಗಿಯ ಚಿಂಚಳ್ಳಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ರೈತ ಬೆಳೆದಿದ್ದಂಥ ಬೆಳೆಗಳೆಲ್ಲವೂ ಕೂಡ ನಾಶವಾಗಿದೆ. ಇದೀಗ ರೈತ ಕಂಗಾಲಾಗಿ ಹೋಗಿದ್ದಾನೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ರೈತರು ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಅದು. ಸಾಲ ಸೂಲ ಮಾಡಿ ರೈತರು ಹೇಗೋ ಬೆಳೆಯನ್ನ ಬೆಳೆದಿರ್ತಾರೆ. ಆದರೆ ಈ ರೀತಿಯಾಗಿ ಧಾರಾಕಾರ ಮಳೆಯಾಗಿರುವಂಥ ಪರಿಣಾಮವಾಗಿ ರೈತ ಬೆಳೆದಿರುವಂತಹ ಬಾಳೆ ಬೆಳೆ ಎಲ್ಲವೂ ಕೂಡ ನಾಶ ಆಗದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಹೇಗೆ ನೆಲಕ್ಕೆ ಉರುಳಿದೆ ಅಂತ ಹೇಳಿ. ಹಾಗಾಗಿ ರೈತನು ಕೂಡ ಇದೀಗ ಕಂಗಾಲಾಗಿ ಹೋಗಿದ್ದಾನೆ. ಕಷ್ಟಪಟ್ಟು ಬೆಳೆದ್ರೂ ಕೂಡ ಆ ಬೆಳೆಗಳು ಇನ್ನೇನು ಕೈಗೆ ಸಿಗತ್ತೆ ಅನ್ನೋ ಹಾಗೆ ಈ ಒಂದು ಮಳೆಯಿಂದಾಗಿ ಎಲ್ಲವೂ ಕೂಡ ನಾಶವಾಗಿದೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ದ ರೈತ ಈಗ ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗದ ಸ್ಥಿತಿಯಲ್ಲಿ ರೈತ ಇದ್ದಾನೆ. ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಮಶೇಖರ್ ಗೌಡಭೈರ ಎಂಬುವರಿಗೆ ಸೇರಿದ್ದಂತ ಹೊಲ ಇದು. 3200 ಬಾಳೆ ಗಿಡಗಳು ಇದೇ ರೀತಿಯಾಗಿ ನೆಲಕ್ಕೆ ಉರುಳಿ ಬಿದ್ದು ಎಲ್ಲವೂ ಕೂಡ ನಾಶವಾಗಿದೆ. ಗ್ರಾಮದ ರೈತರಾದಂತಹ ಸೋಮಶೇಖರ್ ತಂದೆ ಶಂಕರಪ್ಪ ಅವರ ತೋಟದಲ್ಲಿ ನಿನ್ನೆ ಧಾರಾಕಾರ ಮಳೆ ಸುರಿದ್ರಿಂದ ಬಾಳೆ ತೋಟ ಧರೆಗಳಿಗೆ ನೆಲಕ್ಕೆ ಸಿಕ್ಕಿದೆ. ರೈತರಾದಂಥವರು ಅವ್ರ ಮಗ ಹೆಸರಿಂದ ಆಕಾಶ್ ಅಂತ ಎಷ್ಟು ಬಾಳೆ ಎಷ್ಟು ಎಕರೆ ಬರ್ತದೆ? 3 ಎಕರೆ. ಎಷ್ಟು ಸಸಿ ಉಂಟು? 4 ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಇನ್ನು ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಸದ್ಯ ಕಲಬುರಗಿಯಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳು ಯಾವ ರೀತಿಯಾಗಿ ಹಾನಿಗೊಳಗಾಗದ? ಹೌದು ದಿವ್ಯದಾಸ್, ಏನಂದ್ರೆ ಕಲಬುರಗಿಯಲ್ಲಿ ಮಳೆ ಅವಾಂತರ ಮುಂದುವರೆದ ಅಂತ ಹೇಳ್ಬೋದು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ನಿನ್ನೆ ಸಂಜೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಈ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಚಿಂಚೋಳಿ ತಾಲೂಕಿನಲ್ಲಿ ಕೆಲವೊಂದಿಷ್ಟು ತೋಟಗಾರಿಕೆ ಬೆಳೆಗಳು ಹಾಳಾಗಿವೆ ಅಂತ ಹೇಳ್ಬೋದು. ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿನ ಸೋಮಶೇಖರ್ ಎಂಬುವರು ಸುಮಾರು 3.5 ಎಕರೆ ತಮ್ಮ ಹೊಲದಲ್ಲಿ ಏನಂದ್ರೆ 3200 ಗಿಡಗಳ ಬಾಳೆ ಗಿಡಗಳು ಬೆಳೆದಿದ್ರು. ಆ ಗಿಡಗಳು ಏನಂದ್ರೆ ಭಾರಿ ಬಿರುಗಾಳಿಗೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಅಂತ ಹೇಳ್ಬೋದು. ಸದ್ಯ ರೈತರು ಏನಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಾಳೆ ಬೆಳೆದಿದ್ರೆ, ಆದ್ರೆ ಮಳೆ ಏನಂದ್ರೆ ಸಂಪೂರ್ಣ ಹಾಳು ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆ ಹಾಳಾಗಿದ್ದರಿಂದ ಸದ್ಯ ರೈತ ಕಂಗಾಲಾಗಿದ್ದು ತೋಟಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರ ತಮ್ಮ ನೆರವಿಗೆ ಬರುವಂತೆ ಸದ್ಯ ರೈತ ಏನಂದ್ರೆ ಮನವಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕಲಬುರಗಿ ಏನಂದ್ರೆ ಚಿಂಚೋಳಿ ತಾಲೂಕಿನಾದ್ಯಂತ ಸಂಜೆ ಏನಂದ್ರೆ ಭಾರಿ ಬಿರುಗಾಳಿ ಸುರಿದ ಹಿನ್ನೆಲೆಯಲ್ಲಿ ಇನ್ನು ಹಲವು ಕಡೆಗಳಲ್ಲಿ ಏನಂದ್ರೆ ಬೆಳೆಗಳು ಹಾಳಾಗಿವೆ ಅಂತ ಹೇಳ್ಬೋದು ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.